ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕಾರ್ಯಕ್ರಮ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೊರತು ಗಂಡು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡಬೇಕಾದಂತೂ ಈಕ್ವಲಿ ಇಂಪಾರ್ಟೆಂಟ್. ನಿಜವಾಗ್ಲೂ ಅವ್ರಿಗೆ ತಾಕತ್ ಅನ್ನೋದಿದೆ, ದಮ್ಮು ತಾಕತ್ತಿದ್ರೆ ಮಹಿಳಾ ಆಯೋಗದವರು ಪೊಲೀಸರಿಗೆ ಈ ಒಂದು ರೇಪ್ಗಳನ್ನ ಕಡಿಮೆ ಮಾಡಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೇ ಹೊರತು ಯಾವುದೋ ರಿಯಾಲಿಟಿ ಶೋಗೋಸ್ಕರ ಆ ಕಡೆ ಒಂದ್ ಕಡೆ ಅವರು TRP ತಗೊಂಡ್ರೆ ಈ ಕಡೆ ಇವ್ರು ರೀಲ್ಸ್ ಇವ್ರು ಹೊಡ್ಕೊಳ್ಳೋ ಮಟ್ಟಕ್ಕೆ ಆಯೋಗ ಬಂದಿದೆ. ಬಿಗ್ ಬಾಸ್ ಅಲ್ಲಿ ಗಂಡು ಮಕ್ಕಳನ್ನೇ ಒಂಥರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನೇ ಒಂಥರ ನೋಡ್ತಾರೆ. ಹೆಣ್ಮಕ್ಳು ಗಲಾಟೆ ಮಾಡ್ಬೋದು, ಬೈಬೋದು, ಕೆಟ್ಟ ಪದಗಳನ್ನ ಬಳಸಿದ್ರು ಕೂಡ ಯಾರನ್ನೂ ಕೂಡ ನನ್ನ ಮೇಲೆ ಭವ್ಯ ಮತ್ತೆ ಚೇತಕುಂದಪುರ ಎಲ್ಲರೂ ಬಳಸಿದ್ರು, ಯಾರನ್ನೂ ಕೂಡ ಹೊರಗಡೆ ಹಾಕಿಲ್ಲ. ಬರೀ ನನ್ನ ಒಂದೇ ಒಂದು ಇವನ್ ಕೆಟ್ಟ ಪದ ಮಾತಾಡಿದ್ರು ಕೂಡ ಅಲ್ಲಿ ರೂಲ್ಸ್ ಇಲ್ಲ ಹೊರಗಡೆ ಹಾಕ್ಲಿಕ್ಕೆ. ಫಿಸಿಕಲ್ ಆಗಿ ಟಚ್ ಮಾಡಿದ್ರೆ ಹೊರಗಡೆ ಹಾಕ್ಬೇಕು. ಗಿಲ್ಲಿ ಜೊತೆನೂ ಅದೇ ರೀತಿ ಆಗ್ತಾ ಇದೆ. ಪ್ರಿಫರಬಲಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಹೆಣ್ಣು ಮಕ್ಕಳನ್ನ ಸೇವ್ ಮಾಡೋದು. ಇವತ್ತೇ ಅಂತಲ್ಲ, ಸೀಸನ್ 11 ಅಲ್ಲೂ ಕೂಡ ಭವ್ಯ ಹನುಮಂತನಿಗೆ ಹೊಡಿತಾಳೆ, ಆಕೆನ ಹೊರಗಡೆ ಹಾಕಿಲ್ಲ. ಬಟ್ ರೂಲ್ಸ್ ಗೋಸ್ ಲೈಕ್ ದಟ್. ಯಾರೇ ಫಿಸಿಕಲ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಕೂಡ ಯಾವ ರೀತಿ ರಂಜಿತ್ ನನ್ನನ್ನ ಫಿಸಿಕಲ್ ಆಗಿ ಮಾಡಿದ್ದಕ್ಕೆ ಯಾವ ರೀತಿ ಹೊರಗಡೆ ಹಾಕೋ ಆ ರೀತಿ ಭವ್ಯನ ಹೊರಗಡೆ ಹಾಕ್ಬೇಕಾಗಿತ್ತು. ಸರ್, ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಪೋಸಿಟ್ ಆಗಿ ಏನು ರಿಷಾ ಇರುವ ಬಟ್ಟೆನ ಎತ್ತಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಆಗಿದೆ ಸರ್. ಇದ್ರ ಬಗ್ಗೆ ಏನು ಅನ್ಸುತ್ತೆ, ಅದು ಈ ತರ ಮಾಡ್ಬೋದಾ ಅಂತ? ರಿಯಾಲಿಟಿ ಶೋ ನಾವು ಸ್ವಲ್ಪ ಬ್ರಾಡಾಗಿ ತಗೊಂಡ್ರೆ ತುಂಬ ಒಳ್ಳೇದಲ್ಲ. ಅದನ್ನು ಏನು ಆ ಥರ ನನಗೆ ಉದ್ದೇಶಗಳು ಆ ಥರ ಅಂತ ಅನಿಸಿಲ್ಲ. ಎಂಟರ್ಟೈನ್ಮೆಂಟ್ ಉದ್ದೇಶ ಇರೋದ್ರಿಂದ ಐ ಥಿಂಕ್ ಅದನ್ನು ತಗೊಂಬಂದು ಕಂಪ್ಲೇಂಟ್ ಕೊಡೋದು ಮಹಿಳಾ ಆಯೋಗಕ್ಕೆ, ಮಹಿಳಾ ಆಯೋಗರು ಇಮಿಡಿಯೇಟ್ಗೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಅನ್ನೋದು ಐ ಥಿಂಕ್ ಅಪಹಾಸ್ಯ ಅನ್ನುತ್ತೆ. ಒಂದು ರಿಯಾಲಿಟಿ ಶೋನ ಇವ್ರುಗಳು ಸುಮ್ಮನೆ ನಂಗೆ ಗೊತ್ತಿಲ್ಲ, ಬಿಗ್ ಬಾಸ್ ಏನೋ ಬೇಕು ಅಂತ ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಅದು ಒಂದು ಡೌಟ್ ಇದೆ ನನಗೆ. ಯಾಕೆ ಅಂತಂದರೆ ಗೊತ್ತಿದೆಯಲ್ಲ, ಈ ಸೀಸನ್ 11 ಥರ ಸೀಸನ್ 12 ಇಲ್ಲ. ಸೊ ಹಾಗಾಗಿ ಏನಾದರೂ ಬೇಕು ಅಂತ ಹೈಪ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಏನೋ ಮಾಡ್ತಾರೆ, ಅದೊಂದು. ಎರಡನೇದಾಗಿ ಬೆಂಗಳೂರಲ್ಲಿ 180 ರೇಪ್ಗಳಾಗಿದೆ. ಮಹಿಳಾ ಆಯೋಗ ನೋಡಿದ್ರೆ ಅದನ್ನ ಹೋಗಿ ರೆಕಮೆಂಡ್ ಮಾಡುತ್ತೆ ಆ್ಯಕ್ಷನ್ ತಗೊಳ್ಳಿ ಅಂತ. ನಿಜವಾಗ್ಲೂ ಆ್ಯಕ್ಷನ್ ತಗೊಳ್ಬೇಕಾಗಿರೋದು 180ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ ಬೆಂಗಳೂರಲ್ಲಿ. ನಿಜವಾಗ್ಲೂ ಅವ್ರಿಗೆ ತಾಕತ್ ಅನ್ನೋದಿದೆ, ದಮ್ಮು ತಾಕತ್ತಿದ್ರೆ ಮಹಿಳಾ ಆಯೋಗದವರು ಪೊಲೀಸರಿಗೆ ಈ ಒಂದು ರೇಪ್ಗಳನ್ನ ಕಡಿಮೆ ಮಾಡಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೇ ಹೊರತು ಯಾವುದೋ ರಿಯಾಲಿಟಿ ಶೋಗೋಸ್ಕರ ಆ ಕಡೆ ಒಂದ್ ಕಡೆ ಅವರು TRP ತಗೊಂಡ್ರೆ ಈ ಕಡೆ ಇವ್ರು ರೀಲ್ಸ್ ಇವ್ರು ಹೊಡ್ಕೊಳ್ಳೋ ಮಟ್ಟಕ್ಕೆ ಆಯೋಗ ಬಂದಿದೆ. ಐ ಥಿಂಕ್ ಆಯೋಗ ಈ ಥರ ಸಿಲಿ ಮ್ಯಾಟ್ರ್ಗಳನ್ನೆಲ್ಲ ಇಂಪಾರ್ಟೆನ್ಸ್ ಕೊಡೋದು ಬದಲು ಬೆಂಗಳೂರು ಕರ್ನಾಟಕದಲ್ಲಿ 2025ರಲ್ಲಿ 700 ರೇಪ್ಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಇದ್ರ ಬಗ್ಗೆ ಕಮೆಂಟ್ ಹಾಕಿಲ್ಲ ಮಹಿಳಾ ಆಯೋಗದ್ದು. ಸೊ ಇದ್ರ ಬಗ್ಗೆ ಕಮೆಂಟ್ ಇಲ್ಲ. ಧರ್ಮಸ್ಥಳದಲ್ಲಿ ನಾವು ಮಹಿಳಾ ಆಯೋಗದವರು ರೆಕಮೆಂಡ್ ಮಾಡಿ SIT ಕ್ರಿಯೇಟ್ ಮಾಡ್ದು ಅಂತ CM ಹೇಳ್ತಾರೆ. ಒಂದು ಸಾರಿ ಧರ್ಮಸ್ಥಳಕ್ಕೂ ಕೂಡ ವಿಸಿಟ್ ಕೊಟ್ಟಿಲ್ಲ ಈ ಮಹಿಳಾ ಆಯೋಗದ ಅಧ್ಯಕ್ಷರು. ಸೊ ನಮಗೇನು ಅನಿಸುತ್ತೆ, ಒಂದು ಕಡೆ ಯಾವುದೋ ಸಣ್ಣ ಪುಟ್ಟ ಒಂದು ಪ್ರೋಗ್ರಾಮನ್ನು ಹೈಪ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು. ಎರಡನೇದು ಅಲ್ಲಿ ನೋಡಿ, ಅದು ನಂತಿಲ್ದಂಗೆ ಅದು ನನಗೇನು ಸೀರಿಯಸ್ ವಿಚಾರ ಅಥವಾ ವೈಲೇಷನ್ ಅಂತ ನನಗೇನು ಕ್ರೈಮ್ ಅಂತ ನನಗೆ ಅನಿಸ್ಲಿಲ್ಲ. ಓಕೆ, ಆ ರಿಯಾಲಿಟಿ ಶೋನ ಕನ್ಸಿಡರ್ ಮಾಡಿದ್ರೆ ಐ ಆಮ್ ಶೂರ್, ಇದು ನನ್ನ ಒಪಿನಿಯನು. ಓಕೆ, ಇಟ್ ಮೈಟ್ ಬಿ ರಾಂಗ್ ಆಲ್ಸೋ. ಸೊ ಅದನ್ನು ತುಂಬ ಸೀರಿಯಸ್ ತಗೊಂಡಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಈ ಬಿಗ್ ಬಾಸಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದನ್ನೇ ಹೇಳ್ತಾರಲ್ಲ, ಗಲೀಜು ಮಾಡಿದ್ರೆ ಯಾರೋ ಅಂತಂದರೆ ಮಾಸಲ್ ಬಟ್ಟೆಯವರು ಒಂದಂಗೆ. ಈಗ ಯಾರು ವೀಕ್ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು, ಪ್ರಿಫರಬಲಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಹೆಣ್ಣು ಮಕ್ಕಳನ್ನ ಸೇವ್ ಮಾಡೋದು. ಇವತ್ತೇ ಅಂತಲ್ಲ, ಸೀಸನ್ 11 ಅಲ್ಲೂ ಕೂಡ ಭವ್ಯ ಹನುಮಂತನಿಗೆ ಹೊಡಿತಾಳೆ, ಆಕೆನ ಹೊರಗಡೆ ಹಾಕಿಲ್ಲ. ಬಟ್ ರೂಲ್ಸ್ ಗೋಸ್ ಲೈಕ್ ದಟ್. ಯಾರೇ ಫಿಸಿಕಲ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಕೂಡ ಯಾವ ರೀತಿ ರಂಜಿತ್ ನನ್ನನ್ನು ಫಿಸಿಕಲ್ ಆಗಿ ಮಾಡಿದ್ದಕ್ಕೆ ಯಾವ ರೀತಿ ಹೊರಗಡೆ ಹಾಕರೋ ಆ ರೀತಿ ಭವ್ಯನ ಹೊರಗಡೆ ಹಾಕಬೇಕಾಗಿತ್ತು. ಹೋದ ಸತಿ ಸಹ ಐ ಥಿಂಕ್ ಬಿಗ್ ಬಾಸ್ ಅನ್ನು ನಡೆಸುವಂಥವ್ರು ಅನ್ಯಾಯ ಮಾಡಿದ್ರು, ಕ್ರಮವನ್ನು ಜರುಗಿಸಲಿಲ್ಲ. ಅವ್ರದ್ದೇ ಆದಂಥ ರೂಲ್ಸನ್ನು ಅವರೇ ಫಾಲೋ ಮಾಡಲಿಲ್ಲ. ಭವ್ಯಾಗಿ ಯಾವ ರೀತಿ ಕೊಟ್ಟರು, ಇಲ್ಲೂ ಕೂಡ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಇಲ್ಲೂ ಕೂಡ ಅವರುಗಳನ್ನು ಹೊರಗಡೆ ಹಾಕೋದಿರ ಅಥವಾ ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಆ ಕೆಲಸ ಆಗ್ತಾ ಇಲ್ಲ. ಬಿಗ್ ಬಾಸಲ್ಲಿ ಗಂಡು ಮಕ್ಕಳನ್ನೇ ಒಂಥರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನೇ ಒಂಥರ ನೋಡ್ತಾರೆ. ಹೆಣ್ಮಕ್ಳು ಗಲಾಟೆ ಮಾಡ್ಬೋದು, ಬೈಬೋದು, ಕೆಟ್ಟ ಪದಗಳನ್ನು ಬಳಸಿದ್ರು ಕೂಡ ಯಾರನ್ನೂ ಕೂಡ ನನ್ನ ಮೇಲೆ ಭವ್ಯ ಮತ್ತು ಚೇತಕುಂದಪುರ ಎಲ್ಲರೂ ಬಳಸಿದ್ರು, ಯಾರನ್ನೂ ಕೂಡ ಹೊರಗಡೆ ಹಾಕಿಲ್ಲ. ಬರೀ ನನ್ನ ಒಂದೇ ಒಂದು ಇವನ್ ಕೆಟ್ಟ ಪದ ಮಾತಾಡಿದ್ರು ಕೂಡ ಅಲ್ಲಿ ರೂಲ್ಸ್ ಇಲ್ಲ ಹೊರಗಡೆ ಹಾಕ್ಲಿಕ್ಕೆ. ಫಿಸಿಕಲ್ ಆಗಿ ಟಚ್ ಮಾಡಿದ್ರೆ ಹೊರಗಡೆ ಹಾಕಬೇಕು. ಗಿಲ್ಲಿ ಜೊತೆನೂ ಅದೇ ರೀತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕಾರ್ಯಕ್ರಮ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೊರತು ಗಂಡು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡಬೇಕಾದಂತೂ ಈಕ್ವಲಿ ಇಂಪಾರ್ಟೆಂಟು. ಯಾವ ರೀತಿ ಹೆಣ್ಮಕ್ಳು ಇಂಪಾರ್ಟೆಂಟು, ಗಂಡು ಮಕ್ಕಳು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇದ್ದಾರೆ. ಆ ಪಾಪ ಆ ಹನುಮಂತನು ಒಂಥರ ಬಡಪಾಯಿ, ಅವನು ಅದೇ ತಿಂದ ಬಬಿನ ಕೈಯಲ್ಲಿ. ಈ ಗಿಲ್ಲಿನೂ ಕೂಡ ಅದೇ ರೀತಿ ಆಗ್ತಾ ಇದೆ. ಆಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಬಟ್ಟೆ ಗಿಟ್ಟೆ ತಂದು ಹಾಕಿದ್ರು ಕೂಡ ಅದನ್ನ ಕಂಪ್ಲೇಂಟ್ ಕೊಡೋದಂತೆ. ಅದನ್ನು ಮಹಿಳಾ ಆಯೋಗ ನಿಜವಾಗ್ಲೂ ನೋಡಬೇಕಾಗಿರೋದು
ಕರ್ನಾಟಕದಲ್ಲಿ 700 ರೇಪ್ಸ್ ರಿಜಿಸ್ಟರ್ ಆಗಿದೆ. ಈ ರೇಪ್ಗಳನ್ನು ಬರೋ ವರ್ಷ ಆಗದಂಗೆ ನೋಡ್ಕೊಳ್ಬೇಕಾದ್ದು ಮಹಿಳಾ ಆಯೋಗದ ಕೆಲಸ. ಅದು ಬಿಟ್ಟು ಯಾರೋ ಬಟ್ಟೆ ಎತ್ತ ಹಾಕಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಾನ ಮರ್ಯಾದೆನೇ ಹೋಗಿದೆ. 700 ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿದೆ. ಅದನ್ನು ಕಡಿಮೆ ಮಾಡಿಸೋದ್ರಲ್ಲಿ, ತಡೆಗಟ್ಟುವಲ್ಲಿ, ಮುಂದಿನ ದಿನಗಳಲ್ಲಿ ರಾಮರಾಜ್ಯ ಮಾಡೋದ್ರಲ್ಲಿ ಇನ್ನೂ ಮಹಿಳಾ ಆಯೋಗದ ಯೋಚನೆ ಏನೋದನ್ನು ಯೋಚನೆ ಮಾಡಬೇಕು. ರೀಲ್ಸು TRP ಆಗಬಾರ್ದು. ನಮ್ಮ ಮಹಿಳಾ ಆಯೋಗ ಇದೆ, ಅದು ಯಾರೋ ಒಬ್ಬರಿಂದ ಅಂತಂತಲ್ಲ, ವರ್ಷಾನುಗಟ್ಟಲೆ ಆ ಕರ್ನಾಟಕ ಮಹಿಳಾ ಆಯೋಗ ನಡ್ಕೊಂಡ್ಬಂದಿದೆ. ಅದರ ಘನತೆ ಗೌರವವನ್ನು ಎಲ್ಲರೂ ಎತ್ತಿರಿಬೇಕಾಗುತ್ತೆ. ಈ ರೀತಿ ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಬಳಸುವಂಥ ಕೆಲಸವನ್ನು ಆಗಬಾರ್ದು. ಸರ್ ಈಗ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಹೊಡೆದಿರೋದು ಈ ಸಲ. ಅದೇ ಗಿಲ್ಲಿ ಏನಾದ್ರು ಹೊಡೆದಿದ್ರೆ ಇಮಿಡಿಯೇಟ್ ಕಳಿಸ್ಬಿಡ್ತಾ ಇದ್ರಲ್ವಾ? 100% ನಮ್ಮನ್ನೇ ಕಳಿಸಿದ್ರಲ್ಲ. ನಾನೇನು ಫಿಸಿಕಲ್ ಆಗಿ ಏನೂ ಮಾಡಿಲ್ಲ. ಒಂದು ಯಾವುದೋ ಒಂದು ಸಣ್ಣ ಪದ ಬಳಕೆ ಮಾಡಿದ್ದಕ್ಕೆ ನನ್ನನ್ನು ಜಗದೀಶ್ ಹೊರಗಡೆ ನಡ್ರಿ ಅಂತೇಳಿ ನಮ್ಮನ್ನು ಆಚೆ ಕಳಿಸಿದ್ರು ಮಧ್ಯರಾತ್ರಿನಲ್ಲಿ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ, ಮಧ್ಯರಾತ್ರಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಕಳಿಸಿದ್ರು. ಬಟ್ ಅದೇ ರಿಷಾ ಗೆಲ್ಲಿಗೆ ಮಾಡ್ತಾ ಇದ್ದಾನೆ. ಅದೇ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು, ಅಡ್ವಾಂಟೇಜ್ ತಗೊಳಕ್ಕೆ ಹೋಗ್ಬಾರ್ದು. ರಿಷಾ ಮಾಡ್ತಾ ಇರೋದು ತಪ್ಪು. ಓಕೆ, ಫಿಸಿಕಲಾಗಿ ಅಟ್ಯಾಕ್ ಮಾಡಿದ್ರೆ ನಾನು ನೋಡಿಲ್ಲ. ನೋಡಿದರೆ ರಿಷಾನ ಹೊರಗಡೆ ಕಳಿಸ್ಬೇಕು. ಭವ್ಯನೇ ಕಳಿಸ್ಲಿಲ್ಲ ಅವರು, ರಿಷಾನ್ ಕಳಿಸ್ತಾರೆ. ಅದು ಭವ್ಯಂದಾಗಿರೋದು ಟಾಸ್ಕ್ ಮಧ್ಯದಲ್ಲಿ ಆಗಿತ್ತು. ಬಟ್ ಇದು ಬಂದ್ಬಿಟ್ಟು ಬಟ್ಟೆ ಎತ್ತಿಟ್ಟಿರೋದಕ್ಕೆ ಅವರು ಬಂದು ಇಮಿಡಿಯೇಟ್ ಆಗಿ ಹೊಡೆದಿರೋದು. ಇಲ್ಲ, ನನಗನ್ಸುತ್ತೆ ಫಿಸಿಕಲಾಗಿ ಹೊಡಿದಿರೋ ಬೇಕಾದ್ರೆ ಅದನ್ನು ರಿಪೋರ್ಟ್ ಮಾಡಲಿ. ಬಟ್ಟೆ ಎತ್ತಿರೋದಕ್ಕೆ ಸರ್ ಇದು ವೈಲೇಷನ್ನು, ನಮ್ಮ ಹೆಣ್ಮಕ್ಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಬಿಗ್ ಬಾಸ್ಗೆ ಹೇಳಿದ್ರೆ 100% ಅವರು ಅಲ್ಲಿ ಒಳಗಡೆ ಇರುವಂಥ ಕ್ರಮದಲ್ಲಿ ಏನಾದರೂ ಕ್ರಮ ಜರುಗಿಸಿರೋರು. ಅದನ್ನು ಬಿಟ್ಟು ಹೊಡಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಸೊ ದಟ್ ಈಸ್ ವಾಟ್. ಸೊ ಅವರ ಉದ್ದೇಶ ಎಂಟರ್ಟೈನ್ಮೆಂಟ್ ಇರ್ಬೋದು, ಗೆಲ್ಲಿಯವ್ರು ಮಾಡಿದ್ದು ನಾನು ಸರಿ ಅಂತಲೂ ಹೇಳೋಕೆ ಹೋಗೋದಿಲ್ಲ. ಬಟ್ ಹೊಡಿಯೋದಿದೆಯಲ್ಲ ಅದು 100% ತಪ್ಪು. ರಿಪೋರ್ಟ್ ಮಾಡಬೇಕೇ ಹೊರತು, ಬಿಗ್ ಬಾಸ್ಗೆ ರಿಪೋರ್ಟ್ ಮಾಡಬೇಕೇ ಹೊರತು ಯಾರು ಕೂಡ ಫಿಸಿಕಲಾಗಿ ಹೊಡೆಯುವಂಥ ಅಧಿಕಾರ ಯಾರಿಗೂ ಇಲ್ಲ. ಹೊಡೆದ್ರೆ ಅವರನ್ನು ರಿಷಾ ಮಾಡಿದರೆ, ಭವ್ಯನ ಕಳಿಸಿಲ್ಲ, ಬಟ್ ರಿಷಾನಾದರೂ ಅಟ್ಲೀಸ್ಟ್ ಕಳಿಸಿ. ಇನ್ಫ್ಯಾಕ್ಟ್ ಸುದೀಪ್ ಅವರು ಅಷ್ಟೇ ವೀಕ್ ಅವ್ರನ್ನ ಟಾರ್ಗೆಟ್ ಮಾಡೋದು ಬದಲು ಆಯಿತಾ, ವೀಕ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಐ ಥಿಂಕ್ ನನಗೆ ಎಲ್ಲರೂ ಹೇಳ್ತಾರೆ, ಏನೋ ಇಷ್ಟು ದಿನ ಸೀಸನ್ 11 ನಡೆಸಿದ್ದೆ ಬೇರೆ, ಸೀಸನ್ 12ನೇ ಬೇರೆ ರೀತಿ ಸುದೀಪ್ ಅವ್ರು ನಡೆಸ್ತಾ ಇದ್ದಾರೆ ಅಂತ. ಸುದೀಪ್ ಅವ್ರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಡ್ಯಾಮೇಜ್ ಆಯ್ತು ನೋಡ್ಕೊಂಡ್ರೆ ಒಳ್ಳೇದು ಸುದೀಪ್ ಅವರು ಸರ್.